ನಾನು ಹೇಗೆ ಆಗಲಿ ಮಹಾಪ್ರಭು?
ಏನಾದರೂ ಸಿಗುವುದಿರಲಿ, ಅವನೇ ಸಿಕ್ಕಿದ್ದು ಅದೃಷ್ಟವೆಂದು ಅವನನ್ನು ಅಡವಿಟ್ಟು ದುಡ್ಡು ತಂದು ನಮ್ಮ ದೊರೆಗಳು ಗುಂದು ವೆಚ್ಚ ಮಾಡುತ್ತಾರೆ. ಕೊಟ್ಟದ್ದು ತನಗೆ, ಕೊಚ್ಚಿಟ್ಟದ್ದು ಪರರಿಗೆ ಎಂದು ಹೇಳುವುದಿಲ್ಲವೇ? ಅದು ಸುಳ್ಳಲ್ಲ ಬಿಡಿ. ನೋಡಯ್ಯ, ನಿಮ್ಮನೆ ದುಡ್ಡಿತ್ತೆಂದು ಈ ಕಳ್ಳನು ಕನ್ನ ಹಾಕಲು ಬಂದ. ನನಗನಿಸುತ್ತದೆ, ಯಾರಾದ್ರೂ ಕನ್ನವನ್ನು ಹಾಕ ಬಂದರೆ ಅವರ ಮೇಲೆ ಗೋಡೆ ಬಿದ್ದು ಸಾಯಲೆಂದೇ ಇತ್ತ ಏಡಿ ಮಣ್ಣಿನ ಗೋಡೆಯನ್ನು ಕಟ್ಟಿಸಿದ್ದಾನೆ. ಅಯ್ಯೋ, ಎತ್ತ ತಪ್ಪಿಸಿ ಹೋದರೂ ಸಾವು ಕೊರಳಿಗೆ ಅಪ್ಪಿ ಬರುತ್ತಿದೆಯಲ್ಲ. ಈ ಬಿಡಾಡಿಯ ಬಿಟ್ಟಿ ರಾಜ್ಯದಲ್ಲಿ ಹಡ್ಡ ಹಾದಿ ಹಿಡಿಯದವರನ್ನು ಬಿಡುಗಡೆ ಭಾಗ್ಯವಿಲ್ಲ. ಇನ್ನು ಹೀಗೆ ಮಾಡಬೇಕು. ಮಾಡಲೇ ಮಹಾಪ್ರಭು, ಆ ಗೋಡೆ ಕಟ್ಟಿಸಿದವನು ನಾನಾದರೂ ಕಟ್ಟಿದವರು ಬೇರೆಯವರಲ್ಲವೇ? ನಿಜವಾಗಿಯೂ ಆ ಗೋಡೆ ಕಟ್ಟಿದ ಉಪಕಾರನಿಗೆ ಶಿಕ್ಷೆ ಆಗಬೇಕು. ನನಗೆ ಅನ್ಯಾಯವಾಗ ಬರೋದು. ಏನದು ಗುಸು ಗುಸು ಪಿಸು ಪಿಸು? ಪ್ರಭುಗಳೇ, ಇವರು ಹೇಳುವುದರಲ್ಲಿ ಅರ್ಥವಿದೆ. ಅರ್ಥವಿದೆಯೋ? ಹಾಗಾದರೆ ಈ ಕೂಡಲೇ ಆ ಗೋಡೆ ಕಟ್ಟಿದ ಉಪಕಾರನು ಕಳೆದು ಎಳೆಗಣಿ. ಪ್ರಭು, ಪ್ರಭು, ಇವನೇ ಸಾಯಬೇಕೆಂದು ಆಗ್ರಹವೇನಿಲ್ಲ. ಯಾರಾದರೂ ಸತ್ತರಾಯಿತು, ಅದೇ ನ್ಯಾಯ. ಇಲ್ಲ ಇಲ್ಲ, ಅಂದ್ರೆ ಇವನೇ ಸಾಯ್ಬೇಕು. ಸುಮ್ಮನೆ ಹೋಗಿ ಕುಳಿತುಕೋ. ಯಾರು ಸತ್ತ ಬಗ್ಗೆ ನಿನಗೆ ಸುಮ್ಮನೆ ಜೀವ ತಿನ್ನಬೇಡ. ಗೊತ್ತುವಲ್ಲೇ, ಹೋಗಿ ಆ ಉಪಕಾರನನ್ನು ಕರೆದುಕೊಂಡು ಬನ್ನಿ. ಅಪ್ಪಣೆ ಮಹಾಪ್ರಭು. ಅಂದಾಗೆ ಅವನ ಹೆಸರೇನು? ಅವನ ಹೆಸರನ್ನು ಕೇಳಬೇಡ, ಸುಮ್ಮನೆ ಹೋಗಿ ಯಾರನ್ನಾದರೂ ಹಿಡಿದುಕೊಂಡು ಬಾ. ಅವನು ಉಪಕಾರನಾಗಿದ್ದರೆ ಅಷ್ಟೇ ಸಾಕು. ಹಾಗೆ ಆಗಲಿ. ಇನ್ನು ಇವರ ಕೈಯಲ್ಲಿ ಯಾವ ದುರ್ಧೈವಿ ಸಿಗುವನೋ ಏನೋ. ಇವನರೇ, ಯಾವುದಾದ್ರೂ ಉಪಾಯದಿಂದ ಇವನನ್ನು ಎಚ್ಚರಿಸಿ. ಆಮೇಲೆ ಈಕೆ ಗಂಡನಾಗಲು ಒಪ್ಪುವನ ಕೇಳೋಣ. ಇವನು ಒಪ್ಪಿದರೆ ಅರ್ಧ ಮರಣ. ಒಪ್ಪದಿದ್ದರೆ ಇವನಿಗೆ ಆಮೇಲೆ ನ್ಯಾಯದಿಂದ ಮರಣ ಬರಲಿ. ಸತ್ತರೂ ಅನ್ಯಾಯ ಬೇಡ. ಗೊತ್ತುವಲ್ಲೇ, ನೀವು ಹೇಳುವುದರಲ್ಲಿ ನ್ಯಾಯವಿದೆ. ಯಾರಲ್ಲಿ ಎಬ್ಬಿಸಿ ಇವನನ್ನು. ಬಹುಶಃ ಲಗ್ನದ ಕರಾರು ಕೇಳಿ ಎಚ್ಚರಗೊಂಡಂತೆ ಕಾಣುತ್ತದೆ. ಹೆಣ್ಣು ಎಂದರೆ ಎಡ ಕೂಡ ಕಣ್ಣು ಬಿಡುವುದು. ಮತ್ತೊಮ್ಮೆ ಎಬ್ಬಿಸುವನನ್ನು. ಈಗಲ್ಲ, ಈಗಲ್ಲ, ಈಗಲ್ಲ. ಏ, ರಾವಣನಂತೆ ನಿಂತಿದ್ಯಾ? ಹೋಗಿ ದೊರೆಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡು. ದೊರೆಗಳೇ, ಕಾಲು ಮುಟ್ಟು ಬಿಡ ಬಿಡ ನಿನ್ನ ಅಪ್ಪನ. ಇವನೇ ಲಗ್ನಕ್ಕೆ ಸಿದ್ಧನಿರುವನು ಕೇಳಿ. ಮದುವೆಯೇ ಎಲ್ಲೋ ಈಕೆಯನ್ನು ಮದುವೆ ಆಗುವೆಯಾ? ನಾನು ಅಂತನೇನೋ ಅಪರಾಧ ಮಾಡಿದ್ದನು. ಮತ್ತೊಂದು ರೋಗ. ಮಾತು ಮಾತು ಹುರ್ಜಿ ಹೋಗುವ ಈ ಮನೆಗೆ ನಾನು ಒಳ್ಳೆಗೆ ಕಟ್ಟುವೆ. ಏ ಎಣ್ಣೆ, ಅದರ ಚಿಂತೆ ನಿನಗೆ. ಶಾಸ್ತ್ರಕ್ಕೊಬ್ಬ ಗಂಡನು ನಿನಗೆ ಸಿಕ್ಕರಾಯಿತು. ಇವನೇ ಇವನು ಇಷ್ಟು ಹೊತ್ತು ಬಿದ್ದುಕೊಂಡು ಏನು ಮಾಡುತ್ತಿದ್ದಾನೆ? ಎಲ್ಲಿಯ ವಿಚಾರ? ವಿಚಾರವಿದ್ದರೆ ಇವನ ಗತಿ ಹೀಗೆ ಕಾಣುತ್ತಿತ್ತು. ವಿಚಾರವನ್ನು ನಲಿಯದೆ ಮೂರ್ಛೆ ಬಂದು ಹೋಗಿದ್ದಾನೆ ಮಹಾಪ್ರಭು.
ನನಗೆ ಕೂಲಿ ಎಲ್ಲಿ ತರಬಹುದು ಎಂದು ಯೋಚನೆ ಮಾಡುತ್ತಾ ಒಂದು ಕಡೆ ಕುಳಿತಿದ್ದೆ. ಅಷ್ಟರಲ್ಲಿ ಈ ನಿಮ್ಮ ಸಾಹೇಬರು ನನ್ನಲ್ಲಿಗೆ ಜೊತೆಕೊಂಡು ಬಂದರು. ನಾನು ಕೂಲಿಗಾರ, ಉಪ್ಪಾರನಲ್ಲ. ದೊರೆಗಳೇ, ಇವನು ಉಪ್ಪು ಖಾರ ಹಚ್ಚಿ ಹೇಳುವುದನ್ನು ನೋಡಿದ್ದೀರಾ? ಆ, ಯಾರು ಉಪ್ಪು ಖಾರ ಎರಡು ಹಚ್ಚಿ ಹೇಳುವುದರಿಂದಲೇ ತಿಳಿಯುತ್ತದೆ. ಯಾರು ಉಪ್ಪಾರನೆಂದೇ ದೇವರು ನನ್ನ ತಂದೆ. ಎಲ್ಲಿಯ ಉಪ್ಪು ಎಲ್ಲಿಯ ಖಾರ, ಕೂಲಿಯವರಿಗೆ ಕೂಲಿಯವನೇ ಎನ್ನುವರಲ್ಲ. ಶೂಲಕ್ಕೆ ಏರಿಸಬೇಕಾದರೆ ಕೂಲಿಕಾರನೇನು ಉಪ್ಪಾರನೇನು? ಕೂಲಿಕಾರನೆಂದರೆ ಉಪ್ಪಾರನ ಸಹಾಯಕ, ಅವನು ಕೂಲಿಯವನಿದ್ದಂತೆ. ಅಯ್ಯೋ ಮಹಾಪ್ರಭು, ಸಾಕು ಸಾಕು ಸಾಕು, ನಿಲ್ಲಿಸಿ. ಎಲೆ ನ್ಯಾಯ ದೇವತೆಯ ಇದೇನು ಅನ್ಯಾಯ? ನಾವು ರಾಜಧರ್ಮವನ್ನೆಣಿಸಿ ಶಿಕ್ಷೆ ಕೊಡಲು ಸಿದ್ಧರಿದ್ದು ಸಾಯಲು ಯಾರು ಸಿದ್ಧರಾಗಬಾರದೆ? ಅಕ್ಕಟಕ್ಕ ಸಾಯಲು ನಾ ಮುಂದೆ ನೀ ಮುಂದೆ ಎಂದು ಬರುವುದೊಟ್ಟಿಗೆ ಉಳಿಯಲಿ ಎಲ್ಲರ ಕರುಳು ತಪ್ಪಿಸಿಕೊಳ್ಳುವ ಜೀವಗಳಾಗಬೇಕೇ? ನಮ್ಮ ರಾಜ್ಯದಲ್ಲಿ ಅಧರ್ಮವಾದ ಮೇಲೆ ನಮ್ಮ ರಾಜ್ಯ ಉಳಿಯುವ ಆಶೆಯೇ ಇಲ್ಲ. ಮಹಾಪ್ರಭು, ದಿವಾಣೆ, ಕೊಂದು ಬಿಡಿ ಈ ಪ್ರಕರಣವನ್ನು. ವಿಚಾರವು ಸಮಾಪ್ತಿಗೊಳಿಸೋಣ. ಈ ಹೆಂಗಸು ಇನ್ನು ಚಿಕ್ಕ ಪ್ರಾಯದ ಉಳಿದವಳೆ. ಇವಳಿಗೆ ಹೊಟ್ಟೆಗೆ ಹಾಕುವವರು ದೊರೆಯುವವರೆಗೂ ಒಂದು ವಾರ ವಾಸದಲ್ಲಿರಲಿ. ಕಟ್ಕೊಂಡು ಮನೆ ಕಟ್ಲಿಕ್ಕೆ ನಾನು ಏನ್ ಅನ್ಕೊಂಡಿದ್ದಾರೋ ಏನೋ. ನೋಡಮ್ಮ, ನೀನಾದ್ರೂ ಈ ಕೂಲಿಕಾರನ ಬುದ್ಧಿ ಹೇಳಮ್ಮ. ಅಯ್ಯೋ ದೊರೆಗಳೇ, ದೊರೆಗಳೇ, ನಿಮ್ಮ ಕೈ ಮೇಲೆ ಕೈ ಇಟ್ಟು ಹಾಡೆ ಮಾಡಿ ಹೇಳುತ್ತೇನೆ. ನನ್ನ ಕೊಂದವನು ನಾನಲ್ಲ. ಪ್ರಭುಗಳೇ, ಇವನ ಕೈ ಬೆಚ್ಚಗಿದೆ. ಬೆಚ್ಚಗಿದೆಯೋ? ಹಾಗಾದರೆ ಇವನು ಅಪರಾಧಿ ಅಲ್ಲವೆಂದಾಯಿತು. ಹಾಗಾದರೆ ಅವನು ಬಿಡುವುದು ಹೇಗೆ? ಬೇರೆ ಅಪರಾಧಿ ಸಿಗುವವರೆಗೂ ಬಿಡುವುದು ಹೇಗೆ? ಒಂದು ವೇಳೆ ಬೇರೆ ಅಪರಾಧಿ ಸಿಗದಿದ್ದರೆ ಇವನನ್ನು ಬಿಡುವುದು ಹೇಗೆ? ಪ್ರಭುಗಳೇ, ಅಲ್ಲಿ ನೋಡಿ, ಅಲ್ಲಿ ನೋಡುತ್ತಾನಿದ್ದ ಜನರಲ್ಲಿ ಬಹುಶಃ ಯಾರಾದರೂ ಈ ಕೃತ್ಯವನ್ನು ಮಾಡಿರಬಹುದೆನಿಸುತ್ತದೆ. ದೊರೆಗಳೇ, ಜಲ್ದಿ ನಿಲ್ಲಿಸಿ. ಇವನನ್ನು ಕೊಂದಿರಬಹುದೆನಿಸುತ್ತದೆ. ಆ ವೇಶ್ಯಕ್ಕೂ ಈ ಕಳ್ಳನ ಮರಣಕ್ಕೂ ಯಾವ ಬಾದರಾಟ ಸಂಬಂಧವನ್ನು ತೋರಿಸುವನೋ ಈ ನಮ್ಮ ಮೂರ್ಖರಾಗಿ. ಕಳ್ಳರಿಗೂ ವೇಶ್ಯರಿಗೂ ರಾತ್ರಿಗೂ ಮರಣಕ್ಕೂ ಸಂಬಂಧವಿರುವುದೇನೋ ನಿಜ. ಗೊತ್ತುವಾದ್ರೆ ಕೂಡಲೇ ಹೋಗಿ ಹಿಡಿದು ತನ್ನಿ ಆ ವೇಶ್ಯೆಯನ್ನು. ಒಬ್ಬನೇ ಮಹಾಪ್ರಭು. ಇನ್ನು ಈ ಕೈಗೆ ಯಾರನ್ನ ಮುಂದೆ ಪವಿತ್ರಗೊಳ್ಳುವುದು? ಇನ್ನು ಹೇಗೋಗಿದ್ದಲ್ಲ? ಬಾ. ದಿವಾಣರೇ, ಗೊತ್ತಾಯಿತು. ಆಕೆಯನ್ನು ಅರಮನೆಗೆ ಕರೆತರಲು ಹೇಳಿ. ನಮ್ಮ ಮಧ್ಯಾಹ್ನದ ಊಟದ ನಂತರ ಅವಳ ನ್ಯಾಯ ವಿಚಾರಣೆ ಆಗಲಿ. ವೇಷ ಇದ್ದರೂ ಕೂಡ ಕುಲವಂತರೊಡನೆ ಅವಳ ಸಂಬಂಧ ಚೆನ್ನಾಗಿರುವುದರಿಂದ ಅವಳು ಕುಲೀನಳೆಂದೇ ಹೇಳಬಹುದು. ಏನೇ ಆಗಲಿ, ನಾಲ್ಕು ಜನ ಕೂಡಿದಲ್ಲಿ ಅವಳ ನ್ಯಾಯ ವಿಚಾರಣೆ ಸರಿಯಲ್ಲ. ಇನ್ನೇನು ಏಕಾಂತದಲ್ಲಿ ಅವಳ ನ್ಯಾಯ ವಿಚಾರಣೆ ಮಾಡುವರೆ. ಒಳ್ಳೆಯ ನ್ಯಾಯ, ಒಳ್ಳೆಯ ವಿಶ್ವ ಕುಟುಂಬಿ ಅನ್ನಬೇಕು ಇಂತ ನಮ್ಮ ಮಹಾರಾಯ. ನಾಟಕ, ಬರೀ ನಾಟಕ. ನಾಟಕ ಬರೀ ನಾಟಕ